ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಟು ಚಿಕ್ಕಬಳ್ಳಾಪುರ ರಸ್ತೆ ಮಾರ್ಗದ ಮುದುಗುರ್ಕಿ ಗ್ರಾಮ ಹತ್ತಿರ ಅಪಘಾತ ತಡೆಗೆ ಕ್ರಮ ವ್ಯವಸ್ಥಿತ. ರಸ್ತೆ ಉಸ್ತುವಾರಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪರವರು ಅಪಘಾತ ನಡೆದ ರಸ್ತೆಯನ್ನ ಪರಿಶೀಲಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಅಪಘಾತ ತಡೆಗೆ ಕ್ರಮ, ವರ್ಷದೊಳಗೆ ಮುದುಗುರ್ಕಿಗೆ ವ್ಯವಸ್ಥಿತ ರಸ್ತೆ ಸಂಪರ್ಕ. ಕೆಎಚ್ಎಂ ಇತ್ತೀಚೆಗೆ ಮುದುಗುರ್ಕಿ ಗ್ರಾಮದ ಬಳಿ ಸಂಭವಿಸಿದಂತಹ ಭೀಕರ ಅಪಘಾತದಲ್ಲಿ ಓರ್ವ ಯುವಕ ಮೃತಪಟ್ಟಿದ್ದು, ಅದೇ ಸ್ಥಳದಲ್ಲಿ ಈ ಹಿಂದೆ ಅನೇಕ ಅಪಘಾತಗಳಲ್ಲಿ ಹಲವರು ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ಅಂಡರ್ ಪಾಸ್ಗೆ ಆಗ್ರಹಿಸಿದ ಆ ಭಾಗದ ಮುಖಂಡರು ಸಾರ್ವಜನಿಕರ ಸಮಸ್ಯೆ ಇತ್ಯರ್ಥಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪರವರಿಗೆ ಮನವಿಯನ್ನು ಸಲ್ಲಿಸಿದರು. ಗ್ರಾಮಸ್ಥರ ಅಹವಾಲು ಆಲಿಸಿದಂತ ಸಚಿವರು ಮುದುಗುರ್ಕಿ ಅಪಘಾತದಲ್ಲಿ ಮೃತರ ಕುಟುಂಬದವರಿಗೆ ಸಾಂತ್ವನವನ್ನ ಹೇಳಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವನ್ನ ನೀಡಲಾಗುವುದು ಅಂತ ಹೇಳಿ ತಿಳಿಸಿದ್ರು. ಇನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಆಂಧ್ರದ ಪೆನುಗುಂಡದವರೆಗೂ 2400 ಕೋಟಿ ರೂಪಾಯಿ ವೆಚ್ಚದಲ್ಲಿ 10 ಪಥದ ರಸ್ತೆ ನಿರ್ಮಾಣ ಮಾರ್ಚ್ನಿಂದ ಆರಂಭಗೊಳ್ತಾ ಇದ್ದು, ಎಲ್ಲಾ ಪ್ರಮುಖ ಗ್ರಾಮಗಳಲ್ಲಿ ಬೆಂಗಳೂರು ಮೈಸೂರು ಹೈವೇ ಮಾದರಿಯಲ್ಲಿ ಅಂಡರ್ ಪಾಸ್ಗಳು ಆಗಲಿದ್ದು ಶಾಶ್ವತ ಪರಿಹಾರ ಸಿಗಲಿದೆ ಅಂತ ಹೇಳಿ ಭರವಸೆಯನ್ನ ನೀಡಿದ್ರು. ಇನ್ನು ತಕ್ಷಣದ ಕ್ರಮವಾಗಿ ಮುದುಗುರ್ಕಿಯಿಂದ ಆವತಿವರೆಗೂ ರಸ್ತೆ ಬದಿಯಲ್ಲಿ ಲಾರಿ ಸೇರಿದಂತೆ ಇತರೆ ವಾಹನಗಳ ನಿಲುಗಡೆಯಾಗದಂತೆ ನೋಡಿಕೊಳ್ಳಲು ಸೂಚನೆಯನ್ನ ನೀಡಿದ್ರು. ಕಾನೂನಿನ ಪ್ರಕಾರ ರಸ್ತೆಯನ್ನ ಈ ರೀತಿ ತೆರವು ಮಾಡಲು ಅವಕಾಶ ಇಲ್ಲ. ತಾತ್ಕಾಲಿಕವಾಗಿ ಟ್ರಾಫಿಕ್ ಪೊಲೀಸ್ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಒದಗಿಸಲಿದ್ದಾರೆ ಅಂತ ಹೇಳಿ ತಿಳಿಸಿದ್ರು. ಹಾಗೂ ಹೈಮಸ್ಟ್ ದೀಪಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲು ಸೂಚಿಸಲಾಗುವುದು ಅಂತ ಹೇಳಿ ತಿಳಿಸಿದ್ರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಹಿರಿಯ ಅಧಿಕಾರಿ ಜಯಕುಮಾರ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ರಾಜಣ್ಣ, ಉಪಾಧ್ಯಕ್ಷ ನಾರಾಯಣಸ್ವಾಮಿ, ಬಯಪ್ಪ ನಿರ್ದೇಶಕರು, ವಿಜಯಪುರ ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ವೆಂಕಟಗಿರಿ ಕೋಟೆ ರಾಮಚಂದ್ರಪ್ಪ, ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾದಂತಹ ಅಮರನಾಥ್, ಅವತಿ ಗ್ರಾಮ ಪಂಚಾಯಿತಿ ಸದಸ್ಯ ನರಸಪ್ಪ, ವಿಜಯಪುರ ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ವೆಂಕಟೇಶ್, ಬಿಜೆಪಿ ಮುಖಂಡ ಬುಳ್ಳಹಳ್ಳಿ ರಾಜಪ್ಪ, ವೆಂಕಟಗಿರಿ ಕೋಟೆ ಗ್ರಾಮಸ್ಥರು, ಮುದುಗುರ್ಕಿ ಗ್ರಾಮಸ್ಥರು, ಹೊಸಹುಡ್ಡ ಗ್ರಾಮಸ್ಥರು, ಮುಖಂಡರುಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕಂಪ್ಲೇಂಟ್ ಎಲ್ಲ ಈಗ ಎಲ್ಲರೂ ಬರೀ ಮುದುಗುರ್ಕಿಗೆ ಹೇಳ್ತಾ ಇದ್ದೀರಾ. ಬೆಂಗಳೂರು ಕೂಡ ಸಮಸ್ಯೆ ಇದೆ, ಬುಳ್ಳಳ್ಳಿಗೆ ಸಮಸ್ಯೆ ಇದೆ, ವೆಂಕಟಗಿರಿ ಸಮಸ್ಯೆ ಇದೆ. ಸಾಹೇಬ್ರಿಗೆ ನಮ್ಗೆ ಬರಬೇಕು. ಲಾರಿ ಮತ್ತು ಲಾರಿ ಒಂದು ನಿಮಿಷ మీరు రాకపోతే మీకు గమనం తెచ్చినప్పుడు ఇది లారీ చాలా వస్తుంది, అందులేదు అంటే దయించాను. మీరు హైవే రోడ్ కానీ లేకపోతే మీకు కన్సల్ట్ డిపార్ట్మెంట్ అని చెప్పి ఇక్కడ నాగార్జున కాలేజ్ నీకు అప్పుడు అవుతున్నారు కదా, 100-120 కిలోమీటర్ తక్కువ పోయేది ಯಾವ కారు పోయేది. ఆమెకి ఈషా ఫౌండేషన్ నీకు వస్తారు కదా, సాయంకాలం 5 గంటలు అయిందంటే అన్న మేము బెంగళూరు ఇంకా వచ్చి మేము ఊరు కట్టి తిరుపుకోవాలంటే కనీసం అర్ధ గంట వెయిట్ చేస్తేనే ఆమెకి మీరు ఎమ్మెల్యే అయిన తర్వాత మీరు మినిస్టర్ అయిన తర్వాత ವೆಂಟಿಲ್ಕೋಟ್ ಸರ್ಕಲ್, ಇರ್ಗೇನಹಳ್ಳಿ ಸರ್ಕಲ್, ಮುದುಗುರ್ಕಿ ಸರ್ಕಲ್ ఇక్కడ ಕನೀಸ ಕಮ್ಮಿ ಅಂದ್ರೆ ಉಂಟು 100 ಆಕ್ಸಿಡೆಂಟ್ಸ್ ಆಗಿರ್ತವೆ. ಒಂದು 100 ಆಕ್ಸಿಡೆಂಟ್ಸ್ ಆಗಿರ್ತವೆ. ದಯವಿಟ್ಟು ನೀವು ನಿಮ್ಮ ಒಂದು ಇದರಲ್ಲಿ ಖಂಡಿತವಾಗಿ ನೀವು ಏನೊಂದು ಮಾಡಬೇಕು. ನಮ್ಮ ಇವ್ರಿಗೆ ಸಂಬಂಧಪಟ್ಟವ್ರಿಗೆ ನೀವು ಸ್ಟ್ರಿಕ್ಟ್ ಆಗಿ ನೀವು ಆದೇಶ ಕೊಟ್ರೆ ಅವರು ಪಾಲಿಸ್ತಾರೆ. ಯಾಕಂದ್ರೆ ಇವತ್ತು ಹೇಳ್ತೀರಾ ಮತ್ತೆ ನಾಳೆ ಹೋದ್ರೆ ಮತ್ತೆ ನಾಳೆ ಸೇಮ್ ಅದೇ ಆಗುತ್ತಾರ. ಆಮೇಲೆ ವೆಂಟಿಲ್ಕೋಟ್ ಸರ್ಕಲ್ ಇದೆ, ಇಂಪಾರ್ಟೆಂಟ್ ಆಗಿ ನೀವು ಅಂಡರ್ಲೈನ್ ಮಾಡ್ಕೊಬೇಕಾದ್ರೆ ಏನು ಅಂದ್ರೆ ಬಸ್ ಸ್ಟಾಪ್ ಇರೋದು ಒಂದು ಜಾಗದಲ್ಲಿ ಬಸ್ ಶೆಲ್ಟರ್ ಇದೆ. ಯಾರು ಬಸ್ ಶೆಲ್ಟರ್ ಹತ್ರ ಹೋಗೋದೇ ಇಲ್ಲ, ಎಲ್ಲ ಮೇನ್ ರೋಡ್ ಅಲ್ಲೇ ನಿಂತಿರ್ತಾರೆ. ದಯವಿಟ್ಟು ಬಸ್ಸು ಬಸ್ಸು ಅಲ್ಲಿ ಆದಷ್ಟು ಬೇಗ ಮಾಡಿ. ಇಲ್ಲಿ ಏನಾಗಿದೆ ಅಂದ್ರೆ ವಾಟರ್ ಫಿಲ್ಟರ್ ಒಂದು ಈ ಕಡೆಗೆ ಐತೆ, ಈ ಕಡೆಯಿಂದ ಆ ಕಡೆಗೆ ಹೋಗೋದು ಒಂದು ಪಾಪ ನೀರು ಕುಡಿಯಕ್ಕೆ ಬೇಕಲ್ಲ. ಅದೇ ಒಂದು ವಾಟರ್ ಫಿಲ್ಟರ್ ನಾಳೆ ಹಾಕ್ಸ್ಬಿಟ್ಟು ನಾನು ಕೊಡೋಣ
ಹಾಸ್ಪಿಟಲ್ ಹತ್ರ ಒಂದು ಹಾಸ್ಪಿಟಲ್ ಒಂದ್ ಹಾಕ್ತೀನಿ ಇವತ್ತು ನಿಮ್ಮ ಮುಂದೆ ಮಾತ್ರ ಮಾತಾಡ್ತಾರೆ ಅಷ್ಟೇ ಪೊಲೀಸು. ದಯಮಾಡಿ ತಿಳ್ಕೊಬೇಡಿ ಸರ್. ಪ್ರತಿ ತಿಂಗಳು ಒಂದ್ಸಲ ಆಗಿರ್ಲಿ 3 ತಿಂಗಳಿಗೆ ಒಂದ್ಸಲ ಆಗಿರಲಿ ನಾವು ಹೇಳ್ತಾನೆ ಇದ್ದೀವಿ. ಇವತ್ತಿಗೂ ಆಕ್ಷನ್ ಆಗಿಲ್ಲ. ಎಲ್ಲೆಲ್ಲಿ ಟೀ ಅಂಗಡಿ ಇದೆಯೋ ಅಲ್ಲೆಲ್ಲ ಲಾರಿಗಳು ನಿಲ್ಲಿಸ್ತವೆ ರೋಡಲ್ಲಿ. ಈಗ ಅವರೇ ಬಂದಿದ್ದಾರೆ, ಅವರೆಲ್ಲ ಅವಾಯ್ಡ್ ಮಾಡ್ತಾರೆ ಮಾಡಿಸ್ಬಿಟ್ಟೆ ರೋಡ್ ಚೆನ್ನಾಗಿ ಹುಷಾರಾಗಾದ್ರು ಹೋಗ್ತಾರೆ. ನಾವು ಆರೋಪ ಮಾಡ್ತಾ ಇಲ್ಲ, ಪ್ರಾಣಗಳು ಉಳಿಬೇಕು ಅಷ್ಟೇ. ಇಲ್ಲ ಆರೋಪ ಮಾಡ್ತಾ ಇಲ್ಲ, ದಯಮಾಡಿ ಆಕ್ಷನ್ ತಗೊಳ್ಳಿ. ಅದು ಕಂಪ್ಲೀಟ್ ಆಗುತ್ತೆ ಸರ್. ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಆ ರಬೋಲ್ಸ್ 3 days ಒಳಗೆ ಕಂಪ್ಲೀಟ್ ಆಗುತ್ತೆ. ಈಗ ನಾಗರಿಕ ಸಾಹೇಬರು ಬಂದಾಗ ಅವಾಗ ಐಜಿ ಸಾಹೇಬರು ಇಲ್ಲಿ ಎಂಜೀರ್ ಒಂದು ಔಟ್ ಪೋಲಿಂಗ್ ಸ್ಟೇಷನ್ ಮಾಡ್ಕೊಡ್ತೀನಿ ಅಂತ ಇವತ್ತು ಸ್ಟೇಷನ್ ಮಾಡಿಲ್ಲ. ನಮ್ಗೆ ಅಲ್ಲಿಂದ ಅವ್ರು ಬರೋಕ್ಕೆ ತೊಂದರೆ ಆಗ್ತದೆ. ದಯವಿಟ್ಟು ನೀವು ಒಂದು ಔಟ್ ಪೋಲಿಂಗ್ ಸ್ಟೇಷನ್ ಮಾಡಿದ್ರೆ ಇಲ್ಲಿರೋ ಜನಗಳಿಗೆ ಸ್ವಲ್ಪ ಅನುಕೂಲ ಆಗ್ತದೆ ಸರ್. ಇದೊಂದು ಹಿಂದೆ ಇಲ್ಲಿ ಐತೆ, ಹಿಂಗೆ ಐತೆ. ಹಿಂದೆ ನಾವು ಹುಡುಗರಾಗಿತ್ತು ಸ್ಟೇಷನ್, ನಿಕ್ಕರ್ಗಳು ಟೋಪಿಗಳು. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.